ನಿಮ್ಮ ಸ್ವಾಮಿಗಳಿದಾರಲ್ಲ, ಅಂದಾನೆ ಸ್ವಾಮಿಗಳು, ಅವ್ರ ಸ್ನೇಹಿತರೊಬ್ರು ಇದ್ದಾರೆ, ಶ್ರೀಕಂಠು ಅಂತ. ಎಲ್ಲಿದ್ದಾರೆ ಅವರು? ಕನಕಪುರದ. ಅವರಿಬ್ರು ಕ್ಲಾಸ್ಮೇಟ್ಸ್ ಇದ್ರು. ಒಬ್ರು ಸನ್ಯಾಸಿ ಆದ್ರು, ಇನ್ನೊಬ್ರು ಸಂಸಾರಿ ಆದ್ರು. ಸರಿ, ಅವರಿಬ್ರು ಸ್ನೇಹಿತರು ಒಂದ್ಸಲ ಸಿಕ್ಕಿದ್ರು. ಸಂಸಾರಿ ಆದ್ರೆ ಏನಂತೆ, ಸನ್ಯಾಸಿ ಆದ್ರೆ ಸ್ನೇಹನೇ ಅಲ್ವಾ, ಅದಕ್ಕಿರೋಷ್ಟು ಬೆಲೆ ಬೇರೆ ಯಾವುದಕ್ಕಿಲ್ಲ. ಎಲ್ಲಿ ಬೇಕಾದ್ರೂ ಒಂದಿಷ್ಟು ಅನುಮಾನ ಬರುತ್ತೇನೋ ಗೊತ್ತಿಲ್ಲ. ನಿಜವಾದ ಸ್ನೇಹಿತರಾದ್ರೆ ಅಲ್ಲಿ ಅನುಮಾನ ಬರಲೇಬಾರ್ದು. ಗೊತ್ತಾ ನಿಮ್ಗೆ? ಫ್ರೆಂಡ್ಶಿಪ್ಗೆ ಇರುವಷ್ಟು ಬೆಲೆ ಗೌರವ ಇನ್ಯಾವುದಕ್ಕೂ ಇಲ್ಲ. ಅಲ್ಲಿರುವಷ್ಟು ಪ್ರಾಮಾಣಿಕತೆ, ಅಲ್ಲಿರುವಷ್ಟು ನಿಷ್ಠೆ ಇನ್ನೆಲ್ಲೂ ಇಲ್ಲ. ಯಾರೊಬ್ಬ ಕವಿ ಬರೀತಾನೆ, ನಾನು ವಿಶಾಲವಾಗಿರ್ತಕ್ಕಂಥ ಮರ ಅಂತ ಬರೀತಾನೆ. ಯಾವುದ್ರ ಬಗ್ಗೆ? ಫ್ರೆಂಡ್ಶಿಪ್ ಬಗ್ಗೆ. ಗೆಳೆತನದ ಸುವಿಶಾಲ ಆಲದ ಮರದ ಅಡಿ ಪಸರಿಸಿದ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಮುಂದೆ ಕೇಳ್ತಾ ನೋಡಿ, ಸ್ನೇಹದಲ್ಲಿ ಅಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಕುಚೇಲ ಕೃಷ್ಣ ಭೇದ ಮಾಡಿದ್ರ? ಅವನು ಬಡವ, ಇವನು ರಾಜ. ಅವನು ಹೋದಾಗ ಹೆಂಗೆ ಅವನ ಪಾದ ತೊಳೆದ ಕೃಷ್ಣ. ಗುರುಕುಲದಲ್ಲಿ ಇಬ್ರು ಒಟ್ಟಿಗೆ ಬದುಕಿದ್ರು, ಇಬ್ರು ಒಟ್ಟಿಗೆ ಓದಿದ್ರು. ಅವನು ಹಂಗೆ ಬಡತನ ಮುಂದುವರಿತು. ಇವನು ಚಕ್ರವರ್ತಿ ಆದ, ದೊಡ್ಡವನಾದ. ಊಟಕ್ಕೆ ಗತ್ತಿಲ್ಲದೆ ಹೆಂಡತಿ ಕಳಿಸ್ದಾಗ ಯಾರತ್ರ? ಕೃಷ್ಣನ ಹತ್ರ. ಹೋಗಿದ್ದನ್ನೇ ಮರ್ತು ಬಿಟ್ಟ. ಆದ್ರೆ ಕೃಷ್ಣ ಅವನ್ ಬಂದಾನ ಕಾರಣಕ್ಕೇನೆ, ಬಾಲ್ಯದ ಸ್ನೇಹಿತನ ಕಾರಣಕ್ಕೆ ಅವನು ಪಾದಪೂಜೆ ಮಾಡಿದ. ಅವನು ಅಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯೋ ನೆವಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವೋ ಬಾನಗಲ, ಎದೆ ತಿಳಿಗೊಳದಗಲ, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳಂತೆ. ಹೀಗಾಗಿ ಇಬ್ಬರು ಸ್ನೇಹಿತರು ಒಟ್ಟಿಗೆ ಸೇರಿದಾಗ ಕೇಳಿದ್ರಂತೆ, ಹೆಂಗಿದ್ಯಾ ಅಂತ ಕೇಳಿದ. ಯಾರು ಕೇಳಿದ್ರು? ಸ್ವಾಮಿಗಳು ಕೇಳಿದ್ರು. ಯಾರನ್ನ? ಸಂಸಾರದಲ್ಲಿರೋರು. ತುಂಬಾ ಚೆನ್ನಾಗಿದ್ದೇನಪ್ಪ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು. ಇದು ನೀವು ನೋಡಿದ್ರಿ, ಇದು ಫಿಲಮ್ನಲ್ಲಿ ಬಂದಿತ್ತು. ತುಂಬಾ ಚೆನ್ನಾಗಿದ್ದೇನೆ, ನೀನ್ ಯಾಕಿಂತ ಮೂರ್ಖತನದ ಕೆಲಸ ಮಾಡ್ಕೊಂಡು ಸನ್ಯಾಸಿ ಆಗ್ಬಿಟ್ಟೆ? ನಾನು ಚೆನ್ನಾಗಿದ್ದೇನೆ ಕಣೋ ಅಂತ ಸ್ವಾಮಿಗಳು ಹೇಳ್ತಾರೆ. ಏನ್ ಚಂದ ಮಾರಾಯ, ಊರೂರ ಹೋಯ್ವು ನಮ್ಮ ತೆಂಗಿನಕಾಯಿ ಕೇಳ್ತೀಯ, ಆಮೇಲೆ ರಾಗಿ ಕೇಳ್ತೀಯ. ಕೊಡೋರು ಏನ್ ಮಾಡ್ತಾರೆ, ಈ ಸ್ವಾಮಿಯನ್ನು ಬಂದ್ಬಿಟ್ರು, ನಾವು ಇಷ್ಟೆಲ್ಲ ಕಷ್ಟ ಬಿದ್ದಿರ್ತೀವಿ ಅಂತ ಕೆಲವರು ಬೇಜಾರು ಮಾಡ್ಕೊಂಡು ಕೊಡ್ತಾರೆ, ಇನ್ ಕೆಲವರು ಪ್ರೀತಿಯಿಂದ ಕೊಡ್ತಾರೆ, ಇನ್ ಕೆಲವರು ಬೈದ್ ಕೊಡ್ತಾರೆ. ಈ ಬದುಕು ನಿನಗೆ ಬೇಕಾಗಿತ್ತ ಅಂತ ಅವರು ಬೈಯಕ್ಕೆ ಹಿಡಿದ್ರು. ಯಾರಿಗೆ? ಸ್ವಾಮಿಗಳಿಗೆ. ಏನೇ ಆಗ್ಲಪ್ಪ, ಭಿಕ್ಷೆ ಬೇಡಿದ್ರೆ ಒಂದು ಸೌಂದರ್ಯ ಇದೆ ಕಣೋ. ಏನೇಳಿ? ತ್ಯಾಗ ಮಾಡಿಬಿಟ್ಟು ಭಿಕ್ಷೆ ಬೇಡೋದಿರುತ್ತಲ್ಲ, ಅದಕ್ಕಿರುವಷ್ಟು ಬ್ಯೂಟಿ ಯಾವ್ದ್ರಿಗೂ ಇರೋದಿಲ್ಲ. ಓಕೆ, ಕೊಡೋರು ಅಷ್ಟೇನೆ. ಈ ತ್ಯಾಗ ಮಾಡಿದವರು ಅನ್ನೋರ್ಗೇನೆ ಕೊಡೋದವರು, ಭಿಕ್ಷೆ ಬೇಡೋರಿಗೆ ಕೊಡೋದಿಲ್ಲ. ಅದೊಂಥರ ಭಿಕ್ಷೆ, ಇದೊಂಥರ ಭಿಕ್ಷೆ. ಎಷ್ಟೆಷ್ಟು ಹೇಳಿದ್ರು ಕೂಡ ಸ್ವಾಮಿಗಳು ಒಪ್ತಾ ಇಲ್ಲ. ಇಲ್ಲ, ಏನೇ ಆಗ್ಲಿ ನನ್ನ ಬದುಕೆ ಚಂದ ಅಂತ ಸ್ವಾಮಿಗಳು ಸ್ನೇಹಿತರು ಬಹಳ ಆರ್ಗ್ಯೂ ಮಾಡಕ್ಕೆ ಹೇಳಿದ್ರು. ಇಲ್ಲ, ಸಂಸಾರ ಒಳ್ಳೇದನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಪೂರ್ಣ ಅದ್ರಿಗೆ ಮುಳುಗು ಹೋಗ್ಬಿಡಪ್ಪ. ಯಾವುದು ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಗೊತ್ತಿಲ್ಲ. ಮನ್ಮನೆಯವರು ನೀನು ಒಬ್ಬನೇ ಇದೆ ನನ್ನ ಜೊತೆ ಇರೋವರ್ಗು. ಓಕೆ, ಆಮೇಲೆ ಮದ್ವೆ ಆದೆ, ಇಬ್ಬರಾದ್ರಿ. ಈಗ ನೋಡಿದ್ರಿ ಆಗ್ಲೇ 6 ಜನ ಆಗಿದ್ರಿ ಅಂತ ಹೇಳ್ತಾ ಇದ್ರಿ. ಆಮೇಲೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಒಂದೊಂದೇ ಖಾಲಿ ಆಗ್ತಾ ಹೋಗ್ತವೆ. ಹೌದಲ್ಲ? ಒಂದೊಂದೇನೆ. ಬಟ್ ಯಾರು ಫಸ್ಟ್ ಖಾಲಿ ಆಗ್ತಾರೋ, ಯಾರು ಕೊನೆ ಖಾಲಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಖಾಲಿ ಆಗೋದಂತ ಗ್ಯಾರಂಟಿ ಅಲ್ವಾ? ಇಲ್ಲ ಅನ್ನ. ಅದೇನು ಅಭಿಷೇಕನೂ ಅಲ್ಲ, ಅಶುಭನೂ ಅಲ್ಲ, ವಾಸ್ತವ. ಅದು ಖಾಲಿ ಆಗ್ತಾ ಹೋಗ್ತೀರಿ. ಅದಕ್ಕೋಸ್ಕರ ಇರು, ನೀನಲ್ಲಿ ಪೂರ್ಣ ನಂಬ್ಕೊಂಡಿರಕ್ ಹೋಗ್ಬೇಡ ಅಂತ ಹೇಳ್ದ. ನೀನ್ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಸಂಸಾರ ಮಾತ್ರ ತುಂಬಾ ಚೆನ್ನಾಗಿದೆ. ಆಗ ಅದಕ್ಕೆ ಏನ್ ಮಾಡಿದಾವ ಸ್ವಾಮಿಗಳು? ಏನ್ ಮಾಡಿದ್ರು? ಆಯ್ತಪ್ಪ, ನೀನು ಅಲ್ಲೇ ಬದುಕು, ಚೆನ್ನಾಗಿರ್ಲಿ, ನಾನು ಅದನ್ನೇ ಹಾರೈಸ್ತೇನೆ, ಆದ್ರೆ ಪೂರ್ಣ ನಂಬ್ಕೊಂಡಿರಕ್ ಹೋಗ್ಬೇಡ. ಒಪ್ಕೊಳ್ಳಿಲ್ಲ ಸ್ನೇಹಿತ. ಅದಕ್ಕೊಂದು ಕೆಲಸ ಮಾಡು, ಈಗ ನಿನ್ನ ಮನೆಯ ಸ್ಥಿತಿ ಹೇಗೆ ಅಂತ ತಿಳ್ಕೊಳ್ಳಿಕ್ ಒಂದು ಕೆಲಸ ಮಾಡೋಣ. ನಾನು ನಿನ್ಗೊಂದು ಮಂತ್ರ ಹೇಳ್ಕೊಡ್ತೇನೆ. ಎಂತದ ಮಂತ್ರ ಹೇಳ್ಕೊಡ್ತೀನಿ. ನೀನು ಮನೆಗೆ ಹೋಗು, ಮನೆಗೆ ಹೋಗು, ಆ ಮಂತ್ರ ಹೇಳು, ಸತ್ತೋಯ್ತೀಯ. ಆದ್ರೆ ಸಾಯಲ್ಲ. ಡಾಕ್ಟರ್ ಬಂದು ಚೆಕ್ ಮಾಡಿದ್ರು ಕೂಡ ಹೇಗಿರ್ತದದು? ಸತ್ತೋದಂಗೆ. ಈ ವಿಲ್ ಡಿಕ್ಲೇರ್ ಡೆಡ್. ಸರಿ, ಮನೆಗೆ ಹೋದ, ಮಂತ್ರ ಹೇಳ್ದ, ಏನಾಯ್ತು? ಸತ್ತ. ಡಾಕ್ಟರ್ ಬಂದು ಚೆಕ್ ಮಾಡಿದ್ರು, ಡಿಕ್ಲೇರ್ಡ್ ಸತ್ತ ಅಂತ ಡಿಕ್ಲೇರ್ ಮಾಡಿದ್ರು. ಈಗ ಅದೇ ಟೈಮ್ಗೆ ಸ್ವಾಮಿಗಳು ಹೋದ್ರು ಮನೆಗೆ. ಯಾರು? ಅಂದಾನೆ ಸ್ವಾಮಿಗಳು. ಅದೇ ಟೈಮಿಗೆ ಸ್ವಾಮಿಗಳಲ್ಲಿ ಹೋದ್ರಲ್ವಾ, ಹೋದ ತಕ್ಷಣ ಏನು ಹೆಂಡತಿ, ಆ ಅಯ್ಯಪ್ಪನ ತಾಯಿ, ಮಕ್ಕಳು, ಅಯ್ಯೋ ಸ್ವಾಮಿ ಗೊತ್ತರ ಅಳೋದು. ಆ ರೀತಿ ಹೇಳಿ ಎಂತ ಸ್ನೇಹಿತ ಹೊರಟೋಗ್ಬಿಟ್ನಲ್ಲ ಸ್ವಾಮಿ ಹಾಗೆ ಅಂತ ಅಳ್ತಾ ಕೂತ್ಕೊಂಡು, ಬನ್ನಿ ಒಳ್ಳೆ ಟೈಮಿಗೆ ಬಂದ್ರಿ ಅಂತೇಳಿ ಕೂಡಿಸಿ ಏನೇನು ಮಾಡ್ತಾರೆ. ಪಾಪ ಸ್ವಾಮಿಗಳು ಹತ್ತಂಗೆ ಹತ್ರು. ಅವರೆಲ್ಲ ನಿಜವಾಗ್ಲೂ ಅಳ್ತಾ ಇದ್ರು. ಸ್ವಾಮಿಗಳು ಹತ್ತಂಗೆ ಹತ್ರು. ಸುಮಾರು ಹೊತ್ತಾದ್ಮೇಲೆ ಏನ್ ಮಾಡಿದ್ರು ಅಷ್ಟೇನೆ. ಬಟ್ ಒಂದೇ ಒಂದು, ಅವನ್ ಬದುಕಲೇಬೇಕು ಅಂತ ಆಸೆನಾ ನಿಮ್ಗೆ ಅಂತ ಕೇಳಿದ್ರು. ಹ್ಞೂ ಸ್ವಾಮಿ, ಅವರಿಲ್ಲರ ಹೆಂಗ್ ಬದುಕೋದು ಅಂತ ಕೇಳಿದ್ರು.
ಅದಕ್ಕೆ ಒಂದು ನಿಯಮ ಇದೆ, ನೀವು ನಾನು ಹೇಳೋದೊಂದು ಮಾಡಿದ್ರೆ ಅವನು ಬದುಕಿಸ್ತೀನಿ ಅಂತ. ತುಂಬಾ ಖುಷಿ ಆಗೋದ್ರು, ಎಲ್ಲ ಕಣ್ಣೆಲ್ಲ ಒರೆಸ್ಕೊಂಡು ಹೇಳಿ ಸ್ವಾಮಿ ಅದು ಏನ್ ಬೇಕಾದ್ರಾಗ್ಲಿ, ಪ್ರಾಣ ಕೊಟ್ಟರು ಚಿಂತೆ ಇಲ್ಲ, ನಾವು ಮಾಡೇ ಮಾಡ್ತೀವಿ ಹೇಳಿ ಅಂತ. ಸರಿ, ಕೊನೆಗೆ ಸ್ವಾಮಿಗಳು ಹೇಳಿದ್ರು, ಅವನ ಪ್ರಾಣಕ್ಕೆ ಬದಲಾಗಿ ಯಾರಾದ್ರೂ ಒಬ್ಬರು ಪ್ರಾಣ ಕೊಟ್ರೆ, ಈಗ ಹೇಳಿದ್ರಲ್ಲ, ಅವನ ಪ್ರಾಣಕ್ಕೆ ಬದಲಾಗಿ ಯಾರಾದ್ರೂ ಒಬ್ರು ಸಾಯಕ್ಕೆ ರೆಡಿ ಆದ್ರೆ ಅವನ್ನ ಬದುಕಿಸ್ತೀನಿ ನಾನು ಅಂತ ಹೇಳಿದ್ರು. ಒಂದ್ ನಿಮಿಷದಿಂದ ಏನ್ ಹೇಳಿದ್ರು? ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅಂತ ಹೇಳಿದ್ರಲ್ಲ. ಕೊನೆಗೆ ಮನೆಯಲ್ಲಿ ವಯಸ್ಸು ಜಾಸ್ತಿ ಯಾರಿಗಾಗಿದೆ, ಅವ್ರ ಸ್ವಾಮಿಗಳು ಹೇಳಿದ್ರು, ಏನಮ್ಮ ನೀನ್ ಕೊಡ್ತೀಯ ನೋಡು ಅಂತ. ಎಲ್ಲಾದ್ರೂ ಉಂಟ ಸ್ವಾಮಿ, ಅವನು ಬೇರೆ ಇಲ್ಲ, ನಾನ್ ಸತ್ತೇನೆ ಅವ್ನು ಬರ್ತೇನೆ ಅಂತ ಗ್ಯಾರಂಟಿ ಏನು? ಸೊಸೆ ಇದ್ದಾಳೆ, ಮಕ್ಕಳಿದ್ದಾರೆ. ಅಲ್ಲಮ್ಮ ನಾನ್ ಗ್ಯಾರಂಟಿ ಕೊಡ್ತಾ ಇದ್ದೀನಲ್ಲ, ಏನಂತ? ನೀನ್ ಅವನಿಗೋಸ್ಕರ ಪ್ರಾಣ ಕೊಟ್ರೆ ಅವನೇ ಹುಟ್ಟಿ ಬಂದ್ಮೇಲೆ ಎಲ್ಲ ಮನೆಯೆಲ್ಲ ನೋಡ್ಕೊಳ್ತಾನೆ ಆರಾಮಾಗಿ, ನೀನ್ ಕೊಡು ಅಂತ ಹೇಳಿದ್ರೆ, ಅದು ಹಂಗೆಲ್ಲ ಆಗ್ಲಿಕ್ಕಿಲ್ಲ, ಸುಮ್ಮನೆ ಕೊಡಿ ಅಂತ. ಇನ್ನು ತುಂಬಾ ನೆಕ್ಸ್ಟ್ ಹತ್ರ ಇರೋರು ಯಾರು? ಹೆಂಡತಿ ಕೇಳಿದ್ರು, ಏನಂತ? ನೋಡಮ್ಮ ನೀನಾದ್ರೂ ಕೊಡು ಅಂತ. ಎಲ್ಲಾದ್ರೂ ಹೊಂಟ ಅವನು ಅಪ್ಪಿ ತಪ್ಪಿ ಎದ್ದು ಬಂದ್ರು ಕೂಡ ಇನ್ನೊಂದು ಮದುವೆ ಆಯ್ತಾನೆ. ಈ ಮಕ್ಕಳ ಕತೆ, ಅವಳು ಬಂದವಳು ನನ್ನ ಮಕ್ಕಳನ್ನ ನಾನ್ ನೋಡ್ಕೊಳ್ತಾನೆ ಅಂತ ಗ್ಯಾರಂಟಿ ಏನು? ಏನೇ ಆಗಲಿ ನನ್ನ ಮಕ್ಕಳು ನಾನು ನೋಡ್ಕೋತೀನಿ ಬಿಡಿ ಸ್ವಾಮಿ ಅಂತ. ನಾನು ಯಾತಕ್ಕೆ ಕೇಳಿದೆ, ಹೀಗೆ ಕತೆ ಮುಂದುವರಿತಾ ಹೋಗ್ತದೆ. ಕೊನೆಗೆ ಎಲ್ಲರೂ ಬಂದು ಬಂದು ಕೂತಿದ್ರಲ್ಲ, ಹಿಂಗೆ ನೀನಾರ ಕೊಡ್ತೀಯ ರವೀಶ್, ನೀನ್ ಬಹಳ ಸ್ನೇಹಿತ ಅಂತ ಕೇಳಿದ್ರು. ಎಲ್ಲಾರು ಹೊಂಟರು, ಒಬ್ರು ಕೂಡ ಕಡೆ ಇಲ್ಲ, ಒಬ್ಬೊಬ್ರು ಎದ್ದೆದ್ದು ಹೋಗ್ತಾ ಇದ್ರು. ಸ್ವಾಮಿಗಳು ಕೇಳೋದಕ್ಕೂ ಮುಂಚೆನೆ ಇನ್ನು ನಮ್ಮನೆಯಲ್ಲಿ ಕೇಳ್ಬಿಟ್ಟು ಒಂಥರ ಮರ್ಯಾದೆ ಹೋಗುತ್ತಂತ ಹೇಳಿ ಹಂಗಂಗೆ ಖಾಲಿ ಮಾಡಿ ಹೋಯ್ತಾ ಇದ್ರಲ್ಲ. ಕೊನೆಗೆ ಉಳಿದು ಬಡ್ದವರು ಎಲ್ಲರೂ ಸೇರ್ಕೊಂಡು ಒಂದು ನಿಶ್ಚಯ ಮಾಡ್ಕೊಂಡ್ರು. ಸ್ವಾಮಿಗಳು ತಿಳ್ಕೊಂಡ್ರು, ಏನೋ ಮೀಟಿಂಗ್ ಮಾಡ್ತಾವ್ರೆ, ಯಾರಾದೊಬ್ರು ಕೂಡ ರೆಡಿ ಆಗ್ಬೋದು ಅಂತ. ಕೊನೆಗೆ ಸ್ವಾಮಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ. ಸ್ವಾಮಿಗಳಿಗೆ ಖುಷಿ ಆಯ್ತು, ಏನು ಯಾರೊಬ್ರು ಕೊಡ್ತಾರೆ ಅವ್ನು ಬದುಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವನ್ನೆಲ್ಲ ಕೇಳಿಸ್ಕೊತಾ ಇದೀವಿ. ಸತ್ತಿಲ್ಲ, ಇವನು ಸತ್ತಂಗಿದ್ದಾನೆ ಹೊರತು ಎಲ್ಲ ಕೇಳಿಸ್ಕೊತಾ ಇದ್ದಾನೆ, ಅವನು ಪೂರ್ಣ ಕೇಳಿಸ್ಕೊತಾ ಇದ್ದಾನೆ. ಅವರೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡು ಒಂದು ರೆಸೊಲ್ಯೂಷನ್ ಮಾಡಿ ಬಂದ್ರು. ಏನ್ ಗೊತ್ತಾ ಸ್ವಾಮಿ, ಯು ಕಮ್ ಟು ಕನ್ಕ್ಲೂಷನ್, ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಏನು ಅಂತಂದ್ರೆ, ನೀವು ಅವನ ಆತ್ಮೀಯ ಸ್ನೇಹಿತರಿದ್ರಿ, ನಮ್ಗಂತೂ ಇಷ್ಟೆಲ್ಲ ಇದಾವೆ, ನೀವಂತೂ ಯಾವಾಗಲೂ ಎಲ್ಲರನ್ನು ಬಿಟ್ಟು ಬಂದವರು, ನಿಮ್ಗೆಲ್ಲರೂ ಕರೆಯೋರು ಯಾರೂ ಇಲ್ಲ, ಸ್ನೇಹಿತನಿಗೋಸ್ಕರ ಅಷ್ಟೊಂದು ತ್ಯಾಗ ಮಾಡೋಕ್ಕಾಗಲ್ಲ.